ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ, ಹುಲಿ, ಸಿಂಹ, ಚಿರತೆ ಇವುಗಳೆಲ್ಲ ತನ್ನ ಮುಂದಿನ ಪೀಳಿಗೆಗೆ ಅಂದರೆ ತನ್ನ ಮರಿಗಳಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಜಿಂಕೆಗಳನ್ನ, ಮೊಲಗಳನ್ನ ಏನಾದ್ರೂ ತಂದು ಒಂದ್ ಕಡೆ ಗುಡ್ಡೆ ಹಾಕಿ ಫಾರ್ಮ್ನ ಏನಾದ್ರೂ ಮಾಡಿಟ್ಟು ಹೋಗುತ್ತಾ? ಇಲ್ಲ ಅಲ್ವಾ? ಬೇಟೆ ಆಡೋದು ಹೇಗೆ ಅಂತ ಕಲ್ಸ್ಕೊಟ್ಟು ಹೋಗುತ್ತೆ. ಹಾಗೆ ಹಕ್ಕಿಗಳು ತನ್ನ ಮರಿಗಳಿಗೆ ಹಾರೋದನ್ನ ಮಾತ್ರ ಕಲ್ಸುತ್ತೆ. ಕಾಳುಗಳನ್ನೆಲ್ಲ ತಂದು ಒಂದ್ ಕಡೆ ಗುಡ್ಡೆ ಹಾಕಿ ಮುಂದಿನ ದಿನಗಳಲ್ಲಿ ಇದನ್ನ ತಿನ್ಕೊಂಡು ಆರಾಮಾಗಿರಿ ಅಂತ ಯಾವ ಪ್ರಾಣಿ ಪಕ್ಷಿನೂ ತನ್ನ ಮುಂದಿನ ಸಂಕುಲಕ್ಕೆ ಮಾಡಿಟ್ಟು ಹೋಗೋದಿಲ್ಲ. ಈ ಮನುಷ್ಯ ಒಬ್ಬನೇ ತನಗೂ ಇರ್ಲಿ, ಮಕ್ಕಳಿಗಿರ್ಲಿ, ಮರಿ ಮೊಮ್ಮಕ್ಕಳಿಗೂ ಇರ್ಲಿ ಅಂತ ಆಸ್ತಿಯನ್ನ ಅವರಿವರಿಂದ ಕಿತ್ತು ಗುಡ್ಡೆ ಹಾಕಿರ್ತಾನೆ, ನನ್ನ ಮುಂದಿನ ಪರಂಪರೆಗೆ ಒಳ್ಳೇದಾಗ್ಲಿ ಅಂತ. ಆದ್ರೆ ನೀವೇ ನೋಡಿರ್ತೀರ, ಬಹಳ ಕಡೆ ಯಾರೆಲ್ಲ ಸಿಕ್ಕಾಪಟ್ಟೆ ಆಸ್ತಿ ಮಾಡಿಟ್ಟು ಹೋಗಿರ್ತಾರೆ ಅವರ ಮುಂದಿನ ಪೀಳಿಗೆ ಝೀರೋಗೆ ಬರೋದಕ್ಕೆ ಬಹಳ ಕಮ್ಮಿ ಸಮಯ ಸಾಕು. ಯಾಕಂದ್ರೆ ಅವ್ರು ದುಡಿಯೋದನ್ನೇ ಕಲಿಯೋದಿಲ್ಲ, ಹೆಚ್ಚು ವಿದ್ಯೆನೂ ಕಲಿಯೋದಿಲ್ಲ. ನಮ್ಮ ತಾತ ಮಾಡಿದಾರೆ, ನಮ್ಮ ಅಪ್ಪ ಮಾಡಿದಾರೆ, ನಾನು ಯಾಕೆ ದುಡಿಬೇಕು ಅಂತ ಸಮಾಜಕ್ಕೆ ಒಂದು ರೀತಿಯ ಮಾರಕವಾಗಿ ಉಳಿದು ಬಿಡ್ತಾರೆ. ಅಂತಹ ಮಕ್ಕಳು ಬೇಡ ಈ ಸಮಾಜಕ್ಕೆ. ನಾವು ಇದ್ದು ಬದುಕಿ ಹೋಗೋಣ, ಸಾಧನೆ ಮಾಡಿ ಹೋಗೋಣ. ನಿಮ್ಮ ಮಕ್ಕಳು ಸಾಧಕರಾಗಬೇಕು ಅಂದ್ರೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಬಳುವಳಿಯಾಗಿ ಕೊಟ್ಟು ಹೋಗಿ.